ಪುರುಷರು ಸ್ತ್ರೀಯರ ಸ್ತನಗಳನ್ನು ಏಕೆ ನೋಡುತ್ತಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪರಸ್ತ್ರೀ ಎದುರಾದಾಗ ಬಹಳಷ್ಟು ಪುರುಷರ ಕಣ್ಣುಗಳು ಸಾಮಾನ್ಯವಾಗಿ ಆಕೆಯ ಮುಖದ ಬದಲಾಗಿ ಆಕೆಯ ಸ್ತನಗಳ ಮೇಲಿರುತ್ತವೆ. ಇಂತಹ ಸಮಯದಲ್ಲಿ ಆ ಮಹಿಳೆ ತುಂಬಾ ಅಸಹನೆಗೆ ಮತ್ತು ಮುಜುಗರಕ್ಕೆ ಒಳಗಾಗುತ್ತಾಳೆ. ಅಪರಿಚಿತ ಪುರುಷನು ತನ್ನ ಶರೀರವನ್ನು, ಅದರಲ್ಲೂ ನೋಡಬಾರದ ಅಂಗಗಳನ್ನು ಕಣ್ಣುಗಳಿಂದಲೇ ನುಂಗುವಂತೆ ನೋಡುತ್ತಿದ್ದರೆ ಬಹುತೇಕ ಮಹಿಳೆಯರು ಆ ನೋಟವನ್ನು ಸಹಿಸುವುದಿಲ್ಲ. ಆದರೆ ತೀರಾ ಕಡಿಮೆ ಸಂಖ್ಯೆಯ ಮಹಿಳೆಯರು ಮಾತ್ರ ಇಂತಹ ನೋಟಗಳನ್ನು ಇಷ್ಟಪಡುತ್ತಾರೆ. ಅಸಲಿಗೆ ಪುರುಷರು ಪರಸ್ತ್ರೀ ಎದುರಾದಾಗ ಅವರ ಮುಖದ ಬದಲಾಗಿ ಅವರ ಎದೆಯ ಭಾಗವನ್ನೇ ಏಕೆ ನೋಡುತ್ತಾರೆ ಎಂದು ಆಲೋಚಿಸಿದರೆ ಅದಕ್ಕೆ ಅನೇಕ ಕಾರಣಗಳಿವೆ. ಕಾಮದ ಪ್ರಚೋದನೆ. ಸ್ತ್ರೀಯರ ಸ್ತನಗಳ ಗಾತ್ರವನ್ನು ನೋಡಿ ಪುರುಷನು ಪ್ರಚೋದನೆಗೊಳ್ಳುತ್ತಾನೆ. ಹಾಗೆ ದೊಡ್ಡ ಗಾತ್ರದ ಸ್ತನಗಳನ್ನು ಹೊಂದಿರುವ ಮಹಿಳೆಯರಿಗೆ ಕಾಮದ ಆಸೆಗಳು ಹೆಚ್ಚು ಎಂದು ಅವರು ಭಾವಿಸುತ್ತಾರೆ. ಯೌವನಕ್ಕೆ ಬಂದ ಹುಡುಗನಿಂದ ಹಿಡಿದು ವಯಸ್ಸಾದ ಮುದುಕನವರೆಗೂ ಪರಸ್ತ್ರೀ ಕಂಡರೆ ಹೀಗೆ ಕತ್ತಿಯಂತಹ ಚೂಪಾದ ನೋಟಗಳಿಂದ ಚುಚ್ಚುವವರೇ ಹೆಚ್ಚು. ಇದಕ್ಕೆ ಮುಖ್ಯ ಕಾರಣ ಶೃಂಗಾರದ ಮೇಲಿನ ತೀವ್ರ ಆಸಕ್ತಿ, ಅಂತರ್ಜಾಲ ಮತ್ತು ಅಶ್ಲೀಲತೆಯ ಪ್ರಭಾವ. ಈ ಇಂಟರ್ನೆಟ್ ಯುಗದಲ್ಲಿ ಮಗುವಿನಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರ ಕೈಯಲ್ಲೂ ಮೊಬೈಲ್ ಫೋನ್ಗಳು ಕಡ್ಡಾಯವಾಗಿ ಇರುವುದನ್ನು ನಾವು ನೋಡುತ್ತಿದ್ದೇವೆ. ಆದರೆ ಇಂಟರ್ನೆಟ್ನಿಂದ ಎಷ್ಟು ಒಳ್ಳೆಯದಾಗುತ್ತದೆಯೋ ಅದಕ್ಕಿಂತ ಹೆಚ್ಚು ಕೆಟ್ಟದ್ದೂ ಆಗುತ್ತದೆ ಎಂಬುದರಲ್ಲಿ ಸಂದೇಹವಿಲ್ಲ. ಇಂಟರ್ನೆಟ್ ಅನ್ನು ಒಳ್ಳೆಯ ಕೆಲಸಗಳಿಗಿಂತ ಕೆಟ್ಟ ಕೆಲಸಗಳಿಗೆ ಬಳಸುವವರೇ ಹೆಚ್ಚಾಗಿದ್ದಾರೆ. ಚಿಕ್ಕ ವಯಸ್ಸಿನಲ್ಲೇ ಶೃಂಗಾರದ ಬಗ್ಗೆ ತಿಳಿದುಕೊಳ್ಳಬೇಕೆಂಬ ಕುತೂಹಲದಿಂದ ಪೋಷಕರಿಗೆ ತಿಳಿಯದಂತೆ ಮಕ್ಕಳು ಅಶ್ಲೀಲ ವೆಬ್ಸೈಟ್ಗಳನ್ನು ನೋಡುತ್ತಾ ಮಾನಸಿಕವಾಗಿ ಪ್ರಭಾವಿತರಾಗುತ್ತಿದ್ದಾರೆ. ಹೊಸತನದ ಬಯಕೆ ಮತ್ತು ಭ್ರಮೆ. ಈ ಕಾರಣದಿಂದ ಚಿಕ್ಕ ವಯಸ್ಸಿನಲ್ಲೇ ಕಾಮದ ಆಸೆಗಳು ಹುಟ್ಟುತ್ತಿವೆ. ಯಾವಾಗಲೂ ಅದೇ ಆಲೋಚನೆಯಲ್ಲಿ ಇರುವುದರಿಂದ ಇವರು ಹೊರಗಡೆ ಯಾವುದೇ ಮಹಿಳೆಯನ್ನು ನೋಡಿದರೂ ವೆಬ್ಸೈಟ್ನಲ್ಲಿ ನೋಡಿದ ದೃಶ್ಯಗಳು ನೆನಪಾಗಿ ಮಹಿಳೆಯರನ್ನು ಕಾಮದ ದೃಷ್ಟಿಯಿಂದ ನೋಡಲು ಶುರುಮಾಡುತ್ತಾರೆ. ಹಾಗೆ ವಿವಾಹಿತ ಪುರುಷನಿಗೆ ಈಗಾಗಲೇ ಸಂಭೋಗದ ಅರಿವು ಇರುವುದರಿಂದ ಹೊಸ ರುಚಿಗಾಗಿ, ಹೊಸತನದ ಆಸೆಗಾಗಿ ಹೀಗೆ ಪರಸ್ತ್ರೀಯರನ್ನು ಮೋಹದ ದೃಷ್ಟಿಯಿಂದ ನೋಡುತ್ತಾ ಆನಂದ ಪಡುತ್ತಾನೆ. ಇನ್ನು ಸ್ಪಷ್ಟವಾಗಿ ಹೇಳಬೇಕೆಂದರೆ ಬೇರೆ ಮಹಿಳೆಯರನ್ನು ಊಹಿಸಿಕೊಳ್ಳುತ್ತಾ ಹೆಂಡತಿಯೊಡನೆ ಸಂಭೋಗ ಮಾಡುವ ಗಂಡಸರು ಈ ಸಮಾಜದಲ್ಲಿ ಬಹಳಷ್ಟಿದ್ದಾರೆ. ಇಂತಹ ಗಂಡಸರಿಗೆ ಮನೆಯಲ್ಲಿ ಎಷ್ಟೇ ಸುಂದರವಾದ ಹೆಂಡತಿ ಇದ್ದರೂ ಹೊರಗಡೆ ಕಾಣುವ ಸಾಧಾರಣ ಮಹಿಳೆಯು ಅವರ ಕಣ್ಣಿಗೆ ಅಪ್ಸರೆಯಂತೆ ಕಾಣುತ್ತಾಳೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ. ಮತ್ತಷ್ಟು ಆಸಕ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೋಡಿದ್ದಕ್ಕಾಗಿ ಧನ್ಯವಾದಗಳು.